ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಇದೀಗ ಕೊಲೆ ಆರೋಪ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ ಢವ ಶುರುವಾಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆ. ಜಾಮೀನು ಆದೇಶ ಎತ್ತಿ ಹಿಡಿಯುತ್ತಾ ಅಥವಾ ಬೇಲ್ ರದ್ದಾಗುತ್ತಾ? ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದು ಸುಪ್ರೀಂನಲ್ಲಿ ಸರ್ಕಾರದ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ 7 ಆರೋಪಿಗಳ ಬೇಲ್ ರದ್ದು ಕೋರಿದ್ದಂತಹ ರಾಜ್ಯ ಸರ್ಕಾರ ಕೊಲೆ ಆರೋಪ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೆ ಢವ ಶುರುವಾಗ್ತಾ ಇದೆಯಾ? ಹೈಕೋರ್ಟ್ ಕೊಟ್ಟಿದ್ದಂತಹ ಬೇಲನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಇದೇ ಅರ್ಜಿಯ ವಿಚಾರಣೆ ಇವತ್ತಾಗ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ. ನಟ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಲ್ಮನವಿಯ ಅರ್ಜಿಯ ವಿಚಾರಣೆ ಇವತ್ತು ಜಸ್ಟಿಸ್ ಪರ್ದಿವಾಲಾ ಮಹದೇವನ್ ಅವರ ಪೀಠದಲ್ಲಿ ನಡೀತಾ ಇದೆ ವಿಚಾರಣೆ. ದರ್ಶನ್ ಸೇರಿದಂತೆ 7 ಪ್ರಮುಖ ಆರೋಪಿಗಳ ಬೇಲನ್ನು ರದ್ದು ಕೋರಿ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದೆ. ಹೈಕೋರ್ಟ್ ನೀಡಿದ್ದಂತಹ ಬೇಲನ್ನು ರದ್ದುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿರುವಂಥದ್ದು ಸುಪ್ರೀಂ ಕೋರ್ಟ್ಗೆ. 2 ಸರ್ತಿ ವಿಚಾರಣೆ ಮುಂದೂಡಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಸೇರಿದಂತೆ 7 ಮಂದಿಯ ಪ್ರಮುಖ ಆರೋಪಿಗಳು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೇ ವಿಚಾರವಾಗಿ ಇವತ್ತು ಅವರ ಅರ್ಜಿಯ ವಿಚಾರಣೆ ಇರುವಂಥದ್ದು. ಈಗ ಢವ ಶುರುವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ನಟ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಅನ್ನುವಂಥ ಒಂದು ಹೆದರಿಕೆ ಶುರುವಾಗಿರುವಂಥದ್ದು. 2024 ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರುವಂತಹ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರದ ಪರ ವಕೀಲರಿಂದ ವಾದ ಮಂಡನೆ ಆಗಿದೆ. ಇಂದು ಅಂತಿಮ ವಾದ ಮಂಡಿಸಲಿರುವಂತಹ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ರಿಂದ ವಾದ ಮಂಡನೆ ಆಗ್ತಾ ಇದೆ ಇವತ್ತು ಸುಪ್ರೀಂನಲ್ಲಿ. ಅಂತಿಮವಾದಂತಹ ವಾದ ಮಂಡನೆ. ಇಂದು ವಾದ ಮಂಡನೆ ಬಳಿಕ ಬಹುತೇಕ ಆದೇಶ ಪ್ರಕಟ ಆಗಬಹುವಂತಹ ಸಾಧ್ಯತೆ ಇದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿತ್ತು. ಇದೇ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿತ್ತು ರಾಜ್ಯ ಸರ್ಕಾರ ಸುಪ್ರೀಂಗೆ. ಈಗಾಗಲೇ ಸರ್ಕಾರದ ಪರ ವಕೀಲರಿಂದ ವಾದ ಮಂಡನೆ ಆಗಿದೆ ಸುಪ್ರೀಂನಲ್ಲಿ. ಇವತ್ತು ಅಂತಿಮವಾದಂತಹ ವಾದ ಮಂಡನೆಯನ್ನು ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಬಹುತೇಕ ಇವತ್ತೇ ಅಂತಿಮವಾದಂತಹ ತೀರ್ಪನ್ನು ಪ್ರಕಟಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಏನಾಗತ್ತೆ ಹಾಗಾದರೆ ನಟ ದರ್ಶನ್ ಅವರ ಬೇಲ್ ಭವಿಷ್ಯ ಅನ್ನುವಂಥದ್ದು? ಕೊಟ್ಟಿರುವಂತಹ ಒಂದು ಹೆಲ್ತ್ ಇಶ್ಯೂಸ್ ಮೇಲೆ ಬೇಲ್ ಸಿಕ್ಕಿತ್ತು. ಅದಾದ ನಂತರ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿತ್ತು ನಟ ದರ್ಶನ್ ಅವರಿಗೆ. ಅವರು ಕೂಡ ತಮ್ಮ ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ವಿದೇಶಕ್ಕೆ ಹಾರಿದ್ದಾರೆ ಸಿನಿಮಾ ಶೂಟಿಂಗ್ಗೋಸ್ಕರ. ಈ ಮಧ್ಯದಲ್ಲಿ ಸುಪ್ರೀಂನಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇದೆ. ಈಗೆಲ್ಲೋ ಒಂದು ಕಡೆ ಕುತೂಹಲಕಾರಿ ವಿಚಾರ, ನಟ ದರ್ಶನ್ ಅವರ ಬೇಲ್ ರದ್ದಾಗುತ್ತಾ? ರಾಜ್ಯ ಸರ್ಕಾರದ ಪರ ತೀರ್ಪನ್ನೇನಾದ್ರು ಕೊಡುತ್ತಾ ಸುಪ್ರೀಂ? ಅಥವಾ ಅವ್ರು ಕೇಳಿರುವಂತಹ ಪ್ರಶ್ನೆಗೆ ದರ್ಶನ್ ಪರ ವಕೀಲರು ಯಾವ ರೀತಿಯಾದಂಥ ವಾದವನ್ನು ಮಂಡಿಸ್ತಾರೆ ಕಪಿಲ್ ಸಿಬಲ್? ಇದೆಲ್ಲವೂ ಕೂಡ ಕಾದು ನೋಡಬೇಕಾದಂಥ ವಿಚಾರ. ಒಟ್ಟಾರೆ ಇವತ್ತು ಬಹುತೇಕವಾಗಿ ಅಂತಿಮವಾದಂಥ ವಾದ ಮಂಡನೆ ಮುಗಿದು ತೀರ್ಪು ಪ್ರಕಟಣೆ ಆಗಬಹುದು ಸುಪ್ರೀಂನಿಂದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ 7 ಆರೋಪಿಗಳು ನಟ ದರ್ಶನ್ ಸೇರಿದಂತೆ ಇವರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಏನಾಗಬಹುದು ನಟ ದರ್ಶನ್ ಅವರ ಭವಿಷ್ಯ ಅಂತ? ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಪಾಲಾಗ್ತಾರಾ ನಟ ದರ್ಶನ್, ಅಥವಾ ಬೇಲ್ ಕಂಟಿನ್ಯೂಷನ್ ಆಗುತ್ತಾ ಸುಪ್ರೀಂ ಅಂಗಳದಲ್ಲೂ ಕೂಡ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ವಿಚಾರ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹತ್ರ ಒಂದು ವರ್ಷದವರೆಗೂ ಕೂಡ ನಟ ದರ್ಶನ್ ಜೈಲುವಾಸವನ್ನು ಅನುಭವಿಸಿದ್ರು. ಕಳೆದ ವರ್ಷ 2024 ಡಿಸೆಂಬರ್ನಲ್ಲಿ ಅವರಿಗೆ ಹೆಲ್ತ್ ಇಶ್ಯೂಸ್ ಮೇಲೆ ಬೇಲ್ ಸಿಕ್ಕಂಥದ್ದು ಕಂಟಿನ್ಯೂ ಆಯಿತು. ತದನಂತರದಲ್ಲಿ ಆಲ್ಮೋಸ್ಟ್ ಎಲ್ಲ 7 ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿತ್ತು. ಇವತ್ತು ಅಂದರೆ 2 ಬಾರಿ ಸುಪ್ರೀಂನಲ್ಲೂ ಕೂಡ ಮುಂದೂಡಿಕೆ ಆಗಿತ್ತು ಅರ್ಜಿ ವಿಚಾರಣೆ. ರಾಜ್ಯ ಸರ್ಕಾರ ಸಲ್ಲಿಸಿದಂಥ ಮೇಲ್ಮನವಿ ಇದೀಗ ಇವತ್ತು ಅಂತಿಮವಾದಂಥ ತೀರ್ಪು ಬರುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು. ನಟ ದರ್ಶನ್ ಅವರ ಬೇಲ್ ಭವಿಷ್ಯ ಸುಪ್ರೀಂ ಅಂಗಳದಲ್ಲಿ. ಅವರು ಕೂಡ ಈಗಾಗಲೇ ವಿದೇಶಕ್ಕೆ ಪರ್ಮಿಷನ್ ತೊಗೊಂಡು, ಕೋರ್ಟ್ ಥ್ರೂ ಪರ್ಮಿಷನ್ ತೊಗೊಂಡು ಅವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ನಟ ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ಇವತ್ತು ಇವರುಗಳ ಬೇಲ್ ಭವಿಷ್ಯ ನಿರ್ಧಾರ ಆಗುವುದಕ್ಕಿದೆ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ.